ಇವತ್ತು ನಿನ್ನೆನೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಮೊದಲ ಹಂತದ ಚುನಾವಣೆಗೆ, ಎರಡನೇ ಹಂತದ ಚುನಾವಣೆಯ ಪ್ರಚಾರಕ್ಕೆ ಈಗ ಆಲ್ರೆಡಿ ರಾಜಕೀಯ ಪಕ್ಷಗಳು ರೆಡಿ ಆಗ್ತಾ ಇದೆ. ಎರಡನೇ ಹಂತದ ಮತದಾನ ನಡೆಯುವ ಕ್ಷೇತ್ರಗಳಲ್ಲಿ ಇದೀಗ ಮತ ಶಿಕಾರಿಯನ್ನ ನಡೆಸಲಿಕ್ಕೆ ಮತ್ತೊಮ್ಮೆ ರಾಜ್ಯಕ್ಕೆ ಎಂಟ್ರಿ ಕೊಡಲಿದ್ದಾರೆ ನರೇಂದ್ರ ಮೋದಿ. ಕರ್ನಾಟಕದಲ್ಲಿ ಮತ್ತೆ 2 ದಿನ ಮೋದಿ ಮೇನಿಯಾ ಇರಲಿದೆ. ಈ ಬಾರಿ ವಿಶೇಷ ಅಂದ್ರೆ ಕಳೆದ ಯಾವ ಬಾರಿ ಕೂಡ ಮೋದಿ ಅವರು ಕರ್ನಾಟಕದಲ್ಲಿ ಉಳ್ಕೊಂಡಿರಲಿಲ್ಲ. ಬರ್ತಿದ್ರು, ಪ್ರಚಾರ ಮಾಡ್ತಾ ಇದ್ರು, ವಾಪಸ್ ಹೋಗ್ತಾ ಇದ್ರು. ಆದ್ರೆ ಈ ಬಾರಿ ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ಮೋದಿ. ಒಂದೇ ದಿನ 3 ಸಮಾವೇಶಗಳನ್ನ ಆಯೋಜನೆ ಮಾಡಲಾಗಿದೆ. ಆ ಮೂಲಕ ಶಕ್ತಿ ಪ್ರದರ್ಶನವನ್ನ ಮಾಡಲಿದೆ ಕೇಸರಿಪಾಳ್ಯ, ದಾವಣಗೆರೆ, ಬೆಳಗಾವಿ, ಉತ್ತರ ಕನ್ನಡದಲ್ಲಿ ಸಮಾವೇಶ. 28ರಂದು 3 ಸಮಾವೇಶಗಳ ಮೂಲಕ ಮತ ಶಿಕಾರಿಯನ್ನ ಮಾಡಲಿದ್ದಾರೆ ನರೇಂದ್ರ ಮೋದಿ. 2 ದಿನ, ಒಟ್ಟು 2 ದಿನ ಇರ್ತಾರೆ. 6 ಸಮಾವೇಶ, ಒಂದು ದಿನದಲ್ಲಿ 3 ಸಮಾವೇಶದ ರೀತಿಯಲ್ಲಿ 2 ದಿನದಲ್ಲಿ ಬರೋಬ್ಬರಿ 6 ಸಮಾವೇಶಗಳನ್ನ ನಡೆಸಲಿದ್ದಾರೆ ನರೇಂದ್ರ ಮೋದಿ. ಆ ಮೂಲಕ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ ಶಿಕಾರಿಯನ್ನ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಮೇ 7ಕ್ಕೆ 2ನೇ ಹಂತದ ಮತದಾನ ಹಿನ್ನೆಲೆಯಲ್ಲಿ ಕುಂದಾನಗರಿ ಬೆಳಗಾವಿಗೆ ಪ್ರಧಾನಿ ಮೋದಿ ಅವರು ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕಿತ್ತೂರು ಕರ್ನಾಟಕ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು ಅಥವಾ ಕಲ್ಯಾಣ ಕರ್ನಾಟಕದ 12 ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಜೊತೆಗೆ ಬೆಳಗಾವಿಯಲ್ಲಿ ಅವತ್ತು ವಾಸ್ತವ್ಯವನ್ನು ಹೂಡಲಿದ್ದಾರೆ. ಬೆಳಗಾವಿಗೆ 27ರಂದು ಅಂದರೆ ಈಗ ಬರುವ 27ರಂದು ವಾಸ್ತವ್ಯವನ್ನು ಹೂಡಲಿದ್ದಾರೆ. ಇದೇ ಒಂದು ಹೋಟೆಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಸ್ತವ್ಯವನ್ನು ಹೂಡಲಿದ್ದಾರೆ. ಇದೇ ಒಂದು ಹೋಟೆಲ್ನಲ್ಲಿ ಕೂಡ ಉಳಿದುಕೊಳ್ತಿದ್ದಾರೆ. ಹೀಗಾಗಿ ಇವತ್ತು ಸಂಪೂರ್ಣವಾಗಿ SPG ಟೀಮ್ ಕೂಡ ಇಲ್ಲಿ ಬೆಳಗಾವಿಗೆ ಆಗಮಿಸಿದೆ. ಹೀಗಾಗಿ ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿಗಳಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅಗ್ನಿಶಾಮಕ ದಳದ ಇಲಾಖೆ ಇರ್ಬೋದು, ಬಹುತೇಕ ಎಲ್ಲ ಇಲಾಖೆಗಳ ಜೊತೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಗೆ SPG ತಂಡ ಕೂಡ ಇವತ್ತು ಮೀಟಿಂಗನ್ನು ಮಾಡ್ತಿದೆ, ಸಭೆಯನ್ನು ಮಾಡ್ತಿದೆ. ಸಭೆಯನ್ನು ಮಾಡಿ ಈ ಒಂದು ಹೋಟೆಲನ್ನು ಸದ್ಯ ಈಗ ಸುಪರ್ದಿಗೆ ಪಡೆದುಕೊಳ್ಳುವ ಕೆಲಸವನ್ನು ಮಾಡುತ್ತೆ. ಬೆಳಗಾವಿಯಲ್ಲಿ 28ರಂದು ಬರುವ 28ರಂದು ಬೆಳಗ್ಗೆ 11 ಗಂಟೆಗೆ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾತನಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಸುಮಾರು 12 ಕ್ಷೇತ್ರಗಳನ್ನು ಟಾರ್ಗೆಟನ್ನು ಮಾಡಿದ್ದಾರೆ. ಅವತ್ತು ಬೆಳಗಾವಿಯಲ್ಲಿ ಮೊದಲ ಸಮಾವೇಶ ಆದರೆ ಬಳಿಕ ಕಾರವಾರದಲ್ಲಿ ಆಗುತ್ತೆ, ನಂತರ ದಾವಣಗೆರೆಯಲ್ಲಿ ಆಗುತ್ತೆ, ಜೊತೆಗೆ ಕಲಬುರಗಿಯಲ್ಲಿ ಈ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಸಭೆ ಕೂಡ ಅಂತ್ಯ ಆಗುತ್ತೆ. ಮತ್ತು ಇದೇ ಮೊದಲ ಬಾರಿಗೆ ದೇಶದ ಪ್ರಧಾನಿಯೊಬ್ಬರು ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡುವುದು ಕೂಡ ಇದೇ ಮೊದಲು ಅಂತ ಇಲ್ಲಿನ ಹಿರಿಯ BJP ನಾಯಕರು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಸಾಕಷ್ಟು BJPಯ ಕಾರ್ಯಕರ್ತರಿಗೆ ಒಂದು ಉತ್ಸಾಹವನ್ನು ತುಂಬಿರುವಂಥದ್ದು, ಜೊತೆಗೆ ಐತಿಹಾಸಿಕ ಕ್ಷಣಕ್ಕೂ ಕೂಡ ಬೆಳಗಾವಿ ಸಾಕ್ಷಿ ಆಗ್ತಿದೆ. ಹೀಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಬೆಳಗಾವಿ ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇಲಾಖೆಗಳು ಇರ್ಬೋದು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಜೊತೆಗೆ SPG ತಂಡದ ಜೊತೆಗೆ ಈಗ ಸಭೆಯನ್ನು ಕೂಡ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮೈಲಾರಿಪಟ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.